ರಾಮು, ಯಾಕೋ ಆ ಬಂಗಾರಿ ಜಾಗದಲ್ಲಿ ಕೂತಿದ್ಯಾ? ನಾನು ಕೂತ್ಕೊಂಡೆ ನಿನ್ಗೇನೆ. ಅವಳು ಬಂದಿಲ್ಲ ಇವತ್ತು. ಯಾಕೋ ಯಾಕೆ ಬಂದಿಲ್ಲ? ನನ್ಗೆ ಗೊತ್ತು, ನೀನೇ ಹೋಗಿ ಕೇಳೋಗು. ಯಾವಳು ನೀನು ನೋಡ್ಸ್ಕೊಡೆ. ಮುಚ್ಕೋ ಕೂತ್ಕೋ. ನಾನು ನೋಡ್ಸ್ ನಿನ್ಗೆ ಯಾಕೆ ಕೊಡನೆ? ನೀನೇ ಬರ್ಕೋ. ಬರೀಕ್ ಬರೀಕಿಲ್ಲ ನಾನು ಅಂತ ಕೇಳ್ತಾನೆ. ಕೊಡೆ ಚಾಕ್ಲೇಟ್ ಕೊಟ್ಟನು. ಇಲ್ಲ ಬರ್ಕೊಡು ನೀನೇ. ಯಾಕೆ ಬಂದ್ಬಿಡು. ಬೇಕಾದ್ರೆ ಬರ್ಕೋ, ಏನಾದ್ರು ಒಡ್ಸ್ಕೊ ಮಿಸ್ ಕೈಲಿ. ಹೋಮ್ವರ್ಕ್ ಬರ್ದಿಲ್ಲ ಕಣೆ. ಇದು ತೋರಿಸು, ಬೇಗ ಬೇಗ ಬರ್ಕೊ ಬಿಡ್ತೀನಿ. ಒಡ್ಸ್ಕೊ. ಬೋರ್ಡ್ ಮೇಲೆ ನನ್ನ ಹೆಸರು ಬರೀತೀವಿ. ಇನ್ನೊಂದ್ಸತಿ ಬರೀಕಿಲ್ಲ ಕೊಡು. ಹೋಗೋ, ಮಾತಾಡ್ಸ್ಬೇಡ. ಅಷ್ಟುವಾ ಮಾತಾಡ್ಸ್ಬೇಡ ಅಂತಲ್ವಾ? ರಮ್ಯಾ, ರಮ್ಯಾ. ರಮ್ಯಾ ಕೊಡೆ, ಬೇಗ ಬೇಗ ಬರ್ಕತೀನಿ. ಮಿಸ್ ಬಂದ್ರೆ ಬೈತಾರೆ. ಇವತ್ತೊಂದಿನ ಕೊಡೆ, ನಾಳೆ ನಾನು ಬರೀಕಿಲ್ಲ. ನಿಮ್ಗೆ ಒಂದ್ಸತಿ ಹೇಳಿದ್ರೆ ಅರ್ಥ ಆಯ್ತಿವೇನೋ? ಮುಚ್ಕೋ ಕೂತ್ಕೋ. ಇರ್ಲಿ ಕಣೆ, ನೋಡ್ಕತೀನಿ. ಕೊಡಕಿಲ್ಲ ಅಂತ. ಮಾತಾಡೋದನ್ನ ಚೆನ್ನಾಗಿ ಕಲ್ತಿದ್ದೀರಾ. ಅಷ್ಟು ಬ್ಯಾಚ್ ಇದೆ ನನಗೆ. ಅಟೆಂಡೆನ್ಸ್ ಹೇಳಿ ಮೊದಲೇ ಲೇಟ್ ಆಗಿದೆ. ನೆನ್ನೆ ಲೆಕ್ಕ ಹೇಳಿದ್ ಮಾಡಿದ್ರಾ? ಇವತ್ತೊಂದು ಲೆಕ್ಕ ಹೇಳ್ತೀನಿ, ಅದನ್ನ ಕಲ್ತ್ಕೊ ಬರ್ಬೇಕು. ನಾಳೆ ಒಬ್ಬೊಬ್ಬರಾಗಿ ಬೋರ್ಡ್ ಮೇಲೆ ಕರಿತೀನಿ. ನಾನು ಯಾರು ಕರಿತೀನಿ ಅಂತ ಗೊತ್ತಿಲ್ಲ. ಎಲ್ಲರೂ ಕಲ್ತ್ಕೋಬೇಕು, ಇಲ್ಲ ಅಂದ್ರೆ ಮಾತ್ರ ಸುಮ್ಮನೆ ಇರೋದಿಲ್ಲ. ಅಟೆಂಡೆನ್ಸ್ ಹೇಳಿ ಬೇಗ ಬೇಗ. ಅಂಜಲಿ ಪ್ರೆಸೆಂಟ್ ಮ್ಯಾಮ್. ಆಕಾಶ್ ಪ್ರೆಸೆಂಟ್ ಮ್ಯಾಮ್. ಅಕ್ಷತಾ ಎಸ್ ಮ್ಯಾಮ್. ಬಂಗಾರಿ ಬಂದಿಲ್ಲ ಮ್ಯಾಮ್. ಏನು ಬಂಗಾರಿ ಬಂದಿಲ್ವಾ? ಎಷ್ಟು ಸಲ ಹೇಳೋದು ಇವಳಿಗೆ. ಮೊದಲೇ ಅಟೆಂಡೆನ್ಸ್ ಶಾರ್ಟೇಜ್ ಆಗಿದೆ. ಮತ್ತು ಅವ್ರ ಅಮ್ಮನ ಕರೆದು ಬುದ್ಧಿ ಹೇಳಿದ್ದೀನಿ, ಹಂಗೂ ಬಂದಿಲ್ವಲ್ಲ. ಏನು ಹುಡುಗಿ ಹಿಂಗೆ? ತಲೆಯಲ್ಲಿ ನಾಲ್ಕು ಅಕ್ಷರ ಇಲ್ಲ. ಡೈಲಿ ಸ್ಕೂಲಿಗೆ ಬಂದ್ರೆ ಅಲ್ವಾ ಕಲಿಯೋಕ್ಕಾಗೋದು. ಈ ರೀತಿ ಆಬ್ಸೆಂಟ್ ಆದ್ರೆ ಏನು ಮಾಡೋದಪ್ಪ? ಆ ಎಚ್ ಎಂ ಬೇರೆ ನಾನೇ ಕ್ಲಾಸ್ ಟೀಚರ್ ಆಗ್ಬಿಟ್ಟು ಎಲ್ಲ ನನ್ನ ತಲೆ ಮೇಲೆ ಹೇಳಿತಾರೆ, ಯಾಕೆ ಬಂದಿಲ್ಲ ಏನು ಮಾಡಿಲ್ಲ ಅಂತ. ಇಲ್ಲಿ ಬಂಗಾರಿ ಅವ್ರ ಮನೆ ಯಾರಿಗೆ ಗೊತ್ತು? ಮ್ಯಾಮ್ ನಂಗೆ ಗೊತ್ತು. ಅವ್ರ ಮನೆ ಎಲ್ಲಿ ಅಂತ ನಂಗೆ ಗೊತ್ತು ಮ್ಯಾಮ್. ನಮ್ಮನೆ ಕಡೆನೇ. ನಮ್ಮ ಮನೆಗೆ ಒಂಚೂರು ಮುಂದಕ್ಕೆ ಹೋಗ್ಬೇಕು, ಅವ್ರ ಮನೆ ಹಿಂದೇನೆ. ಸರಿ ಇಡಿ, ಅವ್ರ ಮನೆ ತೋರಿಸು. ಮನೆಗೆ ಹೋಗಿ ಹೇಳ್ಕೊ ಬರ್ಬೇಕು. SLC ಮುಗ್ಸಗಂಟ ಯಪ್ಪ. ಆಮೇಲೆ ಹೆಂಗಾರು ತೊಲಗ್ಲಿ. ಅದೇನೋ ಮುಗೀತು, ಇನ್ನೊಂದು ವರ್ಷ. ಒಂದು ಸಾಯಿ ಅಂತ ಹೇಳ್ಬೇಕು. ನಡಿ ತೋರಿಸು. ತುಂಬ ದೂರನ ಅವ್ರ ಮನೆ? ಇಲ್ಲ ಮಿಸ್, ಹತ್ರನೇ. ಸರಿ ನಡಿ ತೋರಿಸು. ಎಲ್ಲ ಏನು ತಂದೆ ತಾಯೋ ಏನೋ, ಅಷ್ಟು ಕರೆದೆ ಬುದ್ಧಿ ಹೇಳಿದ್ದೀನಿ, ತಪ್ಪಿಸ್ಕೋಬೇಡಿ ಕಳಿಸಿ ಅಂತ. ಹಂಗೋರಮ್ಮಂಗೆ ಜ್ಞಾನ ಬೇಡವಾ? ಬಾ ತೋರಿಸು. ನಾನು ಬರೋವರೆಗೂ ಎಲ್ಲರೂ ನಾನು ನೆನ್ನೆ ಕೊಟ್ಟಿದ್ದ ಲೆಕ್ಕನ 10 ಸಲ ಬರಿಬೇಕು. ಅರ್ಥ ಆಯ್ತಾ? ಓಕೆ ಮಿಸ್. ಸರಿ ಬಾಮ್ಮ ತೋರಿಸು ಮನೇನ. ಯಾರು ಗಲಾಟೆ ಮಾಡಬಾರ್ದು. ಪ್ರಜ್ವಲ್ ಬಗ್ಗಿಸ್ಕೊಂಡು ಬರಿಬೇಕು. ಎಲ್ಲರೂ ಅಷ್ಟೇ. ರಾಮು, ಯಾರು ಮಾತಾಡ್ತಾರೆ ಅವ್ರ ಹೆಸರು ಬರ್ದು ಮಡ್ಗು. ಲೆಕ್ಕ ಕೊಡ್ತೀನಿ, ಮಾಡ್ಕೊ ಬರ್ಬೇಕು. ಆಯ್ತು ಮಿಸ್. ಅಪ್ಪ ಸದ್ಯ ಆ ಮಿಸ್ ಬರೋಷ್ಟೊಳಗೆ ಅವ್ರ ಪಿರಿಯಡ್ ಮುಗ್ದೈತದೆ. ನಿನ್ನ ಹೆಸರು ಬರೀತೀನಿ ಕಣೆ. ನಾನರ ಜೊತೆನೂ ಮಾತಾಡ್ದೆ, ನಾನು ಒಬ್ಳೆ ಮಾತಾಡಿದ್ದು. ಒಬ್ಳೇನೂ ಮಾತಾಡ್ಬೇಡ. ಆಯ್ತು, ನನ್ನ ಹೆಸರು ಬರಿಬೇಡ. ಇನ್ನೊಂದ್ಸಲಿ ಮಾತಾಡಿದ್ರೆ ಬರಿತೀನಿ. ಮಲ್ಕೊಂಡ್ರೆ ಹೆಸರು ಬರಿತೀನಿ. ನನ್ನ ಪಡೆದ ಮೇಲೆ ಮಲ್ಕೋತಾ ಇದ್ದೀನಿ ಕಣೋ. ಮಾತಾಡಿದ್ರೆ ಹೆಸರು ಬರಿ, ಮಲ್ಕೊಂಡ್ರು ಬರಿ ಅಂದ್ರ ಮಿಸ್ಸು. ಲೆಕ್ಕ ಬರೀ ಕೇಳಿದ್ರು ಬರಿ. ನನಗೆ ಗೊತ್ತು ಮಿಸ್ ಬಂದಾಗ ತೋರ್ಸಕ್ಕೆ. ಮಾತಾಡಿದ್ರೆ ಬರಿ ನೀನು. ಮಲ್ಕೊಂಡವ್ರನ್ನ ಹೆಸರು ಯಾಕೆ ಬರಿತೀಯಾ? ಸರಿ ಸುಮ್ಮನೆ ಮನಿಕೋ. ಅಲ್ಲಿ ಪಕ್ಕದಲ್ಲಿ ಮಾತಾಡಿದ್ರೆ ಬರಿತೀನಿ. ಇವಳ ಕಡೆಯಿಂದ ಕೆಲ್ಸಕ್ಕೆ ಹೋಗ್ನಿಲ್ಲ ಇವತ್ತು. ಏನು ಬಂದಿದೆ ಕಣೆ ಮಲ್ಲಾಕ್ರೊಳಗೆ. ಓದಕ್ಕೆ ಕಷ್ಟ ಅವಳಿಗೆ. ಅನ್ಭವಿಸ್ತೀಯ ತಗೋ, ಚೆನ್ನಾಗಿ ಅನ್ಭವಿಸ್ತೀಯ. ಎಲ್ಲ ಸ್ಕೂಲ್ಗೆ ಹೋಗೋದ ಓದೋದ ಚೆನ್ನಾಗಿ. ಆ ಬುದ್ಧಿ ಇಲ್ಲ. ಏನಾರು ಮಾಡ್ಕೊ ಸಾಯಿ ಮುಂಡೆದೆ ನೀನು. ಓದೋರು ಹಂಗೆ ಇರು. ಇನ್ನೇನು ಹೇಳೋಕ್ಕಾಯ್ತಲ್ಲ ನಾನು. ಆ ಪಾಟಿ ಹೇಳಿನಿ, ಆ ಪಾಟಿ ಹೊಡೆದೀನಿ. ಇನ್ನು ಏನು ಮಾಡೋಕ್ಕದ್ ನಾನು? ಇದೆ ಮಿಸ್ ಅವ್ರ ಮನೆ ಇದೆಯಾ? ಬಂಗಾರಿ ನಮ್ಮ ಮಿಸ್ ಬಂದ್ರೇನು? ಒಳಕೋಯ್ತೀನಿ ನಾನು. ನನ್ನಿಲ್ಲ ಎಲ್ಲೋ ಹೋಗೋಡೆ. ರಜೂರ್ಗೆ ಹೋಗೋಡೆ ಅಂತ ಏನಾದ್ರು ಹೇಳ್ಬಿಡು. ಮಿಸ್ ಬರ್ತಾರೆ. ಬಾಣೆ ಯಾಕೆ ಕೊಡೋದಿ? ನಾನೇ ಕೇಳೋಣ ರಜೂರ್ಗೆ ಹೋಗೋಳೆ ಅಂತ. ಇಲ್ಲಿ ಸುಮ್ಮನೆ ಹೇಳ್ಕೋಗ್ಲಿ ಯಾರೇ. ನಾನೇ ಇಲ್ಲ ಅಂತ ಸುಳ್ಳೇನೆ. ಯಾರಿದ್ದೀರಮ್ಮ ಮನೇಲಿ? ಮೇಡಮು ನೀವಾ? ಬನ್ನಿ. ಅಲ್ಲಮ್ಮ ಬುದ್ಧಿ ಇಲ್ವಾ ನಿಮಗೆ? ಎಲ್ಲಿ ನಿಮ್ಮ ಮಗಳು? ಯಾಕೆ ಸ್ಕೂಲಿಗೆ ಕಳಿಸಿಲ್ಲ? ನಿಮ್ಗೆ ಅವತ್ತು ಹೇಳ್ದೆ ತಾನೆ ನಾನು, ಒಂದೇ ನಾನು ಮಿಸ್ ಮಾಡಬೇಡಿ, ಅಣ್ಣ ಎಲ್ಲೂ ಕರ್ಕೋಗ್ಬಿಡಿ, ತುಂಬ ವೀಕ್ ಇದ್ದಾಳೆ, ಸ್ಕೂಲಿಗೆ ಕರೆಕ್ಟಾಗಿ ಕಳಿಸಿ ಅಂತ ಹೇಳ್ದೆ ತಾನೆ ನಿಮಗೆ. ಆದ್ರೆ ಇವತ್ತು ಯಾಕೆ ರಜಾ ಮಾಡ್ತಿದ್ದೀರಾ? ಏನಮ್ಮ ನಿಮ್ಮ ಮಕ್ಕಳು ಓದೋದು ನಿಮ್ಗೆ ಇಷ್ಟ ಇಲ್ವಾ? ಮೊದಲೇ ಓದೋದ್ರಲ್ಲಿ ತುಂಬ ಹಿಂದೆ ಇದ್ದಾಳೆ ಅವಳು. ಪದೇ ಸ್ಕೂಲಿಗೆ ತಪ್ಪಿಸ್ತೀರಲ್ಲ, ಸ್ವಲ್ಪನೂ ಜವಾಬ್ದಾರಿ ಇಲ್ವಾ ನಿಮಗೆ? ಯಾಕೆ ಹೀಗೆ ಮಾಡ್ತೀರಾ? ಮೇಡಮು ಒಳ್ಳೆ ಟೈಮ್ಗೆ ಬಂದ್ರಿ. ನೋಡಿ ಅವಳು ಓದಕ್ಕಿಲ್ವಂತೆ. ಅವಳಿಗೆ ಓದಕ್ಕೆ ಇಷ್ಟ ಇಲ್ವಂತೆ. ಅವಳಿಗೆ ಓದೋದು ಏನು ತಲೆ ಗತ್ತಕ್ಕಿಲ್ವಂತೆ. ಅದಕ್ಕೆ ನನಗೆ ಓದಕ್ಕೆ ಇಷ್ಟ ಇಲ್ಲ, ನಾನು ಸ್ಕೂಲ್ಗೆ ಹೋಗಿಲ್ಲ ಅಂತ ಮನೆಯಲ್ಲೇ ಕೂತವಳೆ. ಏನು ಓದೋಕೆ ಇಷ್ಟ ಇಲ್ವಂತ? ಎಲ್ಲಿ ಅವಳು? ಕರೀರಿ ಆಚೆ. ನೀವಾರು ಸಿ ಬುದ್ಧಿ ಹೇಳಿ. ನಾನು ಚೆನ್ನಾಗಿ ಹೊಡೆದೀನಿ, ಒಯ್ಕಿಲ್ವಾ ಅಂತ. ನೀನು ಸಾಯಿಸಿದ್ರು ಅಷ್ಟೇ, ನಾನು ಒಯ್ಕಿಲ್ಲ ಅಂತ ಕೂತವಳೆ. ಓಹೋ, ಕರೀರಿ ಮೊದಲು ಅವಳನ್ನ. ಯಾಕೆ ಬರಲ್ಲ ನಾನು ಕೇಳ್ತೀನಿ. ಇರಿ ಕರಿತೀನಿ. ಬಾರೆ, ನಿಮ್ಮ ಮಿಸ್ ಬಂದವರೇ ಬಾ. ಅಮ್ಮ ನಿನ್ಗೆ ಹೇಳಿವ ನಾನು ಒಯ್ಕಿಲ್ಲ ಅಂತ. ನೀನೇ ಹೋಗಿ ಕಳ್ಸೋಗು. ಅವಳಿನ ಯಾವತ್ತೂ ಬರೀಕಿಲ್ವಂತೆ ಅಂತ ಹೇಳೋಗು. ನಂಗೆ ಓದಕ್ಕೆ ಇಷ್ಟ ಇಲ್ಲ, ನಾನು ಒಯ್ಕಿಲ್ಲ. ನಾ ಅವ್ರಿಗೆ ಹೇಳೋಗು. ಹೇಳ್ಬಾರ್ದು ಮುಂದ್ಗಡೆ. ನಾನು ಹೇಳಿದ್ರೆ ನೀನು ಆಯ್ಕಿಲ್ಲ. ನಡಿ ಆ ಥರ ಹೇಳು, ನಾನು ಇನ್ನು ಯಾವತ್ತೂ ಬರೀಕಿಲ್ಲ ಅಂತ. ಬೈತಾರ ಅವರು. ನೀನು ಹೋಗಿ ಹೇಳೋದಮ್ಮ. ನಾನು ಇಲ್ಲ ಅನ್ನೋ ಅಂದ್ರೆ ನೀನೊಳೆ ಬಾಣೆ. ನಾಟ್ಕಾಡ್ದೆ. ನಡಿ. ಒಳಗೆ ಸೇರ್ಕೊಂಡು ಏನೇ ಮಾಡ್ತಿದ್ಯಾ? ಬಾ ಆಚೆ. ನಡಿ ಹೇಳೋರ್ಗೆ. ಯಾಕೆ ಸ್ಕೂಲಿಗೆ ಬಂದಿಲ್ಲ? ನೀನು ನುಡ್ಕೊಂಡು ನಿಮ್ಮ ಮನೆ ಗಂಟೆ ಬರ್ಬೇಕಾ? ಏನು ರೋಗ ಸ್ಕೂಲಿಗೆ ಬರೋಕ್ಕೆ? ಉಗಿರಿ ಚೆನ್ನಾಗಿ ಬಾರಿಸಿ ಹೇಳ್ತೀನಿ ನಾನೇ. ಬಂದ್ಬಿಟ್ಟದೆ ರೋಗ ಒಳಗೆ ಓದಕ್ಕೆ. ಹಂಗೆ ಹೇಳಿ ಸಾಕಾಯ್ತು. ನೀವಾರು ಉಗಿರಿ. ಈಗ ಎಷ್ಟು ಹೊಡೆದ್ರು ಕೇಳಕ್ಕೆ ನಾನು. ಚೆನ್ನಾಗಿ ಬಾರಿಸಿ. ನಾಟಕ ಆಡ್ತಾಳೆ ನಾಟಕವ. ಸ್ಟುಪಿಡ್. ಏನೇ ಬಂದಿರಿ ನಿಂಗೆ ದೊಡ್ಡ ರೋಗ? ಯಾಕೆ ಬಂದಿಲ್ಲ? ಯಾಕೆ ಓದಕ್ಕೆ ಇಷ್ಟ ಇಲ್ವಂತೆ. ಅವಳಿಗೆ ಓದೋದು ಏನೋ ತಲೆ ಹೋಯ್ಕಿಲ್ವಂತೆ. ಎಲ್ಲ ಸ್ಕೂಲಲ್ಲಿ ಆಡ್ಕೊಂಡಾರಂತೆ. ಓಹೋ ಅದೇನಾ? ಆಡ್ಕೋಬಾರ್ದು ಅಂದಮೇಲೆ ಅದೇ ಥರ ಓದ್ಬೇಕಪ್ಪ. ಬರೀ ನನ್ನ ಸಬ್ಜೆಕ್ಟ್ ಅಲ್ಲ, ನಂದೇನೋ ಮ್ಯಾಕ್ಸು. ಬಿಡು, ಮ್ಯಾಕ್ಸಲ್ಲಿ ಏನೋ ವೀಕ್ ಇರ್ತಾರೆ ಅಂತಂದರೆ
ನೀನ್ ಹಂಗಲ್ಲ. ಕನ್ನಡದಲ್ಲೂ ಇಟ್ಟು ಕನ್ನಡನೂ ಓದಕ್ ಬರಲ್ಲ. ಮುಂದಿನ ವರ್ಷ ಏನೇ ಮಾಡ್ತೀಯಾ? SLCಗೆ ಪಬ್ಲಿಕ್ ಎಕ್ಸಾಮ್ ಇರುತ್ತೆ. ಇವಾಗ ಇನ್ನು 9th ನೀನು. ಇವಾಗ ನಿನ್ನ ಪ್ರಿಪೇರ್ ಮಾಡೋಣ ಅಂದ್ರೆ ಅಟ್ಲೀಸ್ಟ್ SLCನಾದ್ರೂ ಪಾಸ್ ಮಾಡ್ಬಾರ್ದ ನೀನು? ಎಷ್ಟು ಪಾಸ್ ಆದ್ರೂ ಆಗ್ಬೇಕು ಅಂತ ನಾವು ಪ್ರಯತ್ನ ಪಟ್ರೆ ಎಷ್ಟು ಜಂಬ ನೋಡು ನಿನ್ಗೆ. ಎಲ್ಲ ಮಕ್ಕಳು ಚೆನ್ನಾಗಿ ಓದಿ ಕಾಲೇಜ್ ಹೋಗ್ತವೆ, ನೀನು ಎಮ್ಮೆ ಮೇಯ್ತೀಯ ಮನೇಲಿ ಕೂತ್ಕೊಂಡು. ಕಟ್ಟೆನ್ ತಂದು ನಡಿ ನಡಿ ಸ್ಕೂಲ್ಗೆ. ಮಿಸ್ ಏನ್ ಮಿಸ್ಸು? ನಿಮ್ಮ ಅಮ್ಮ ಇದ್ದಾರೆ ಅಂತ ನಾನು ಎದ್ರುಕೊಳ್ಳಲ್ಲ. ಒಂದು ಬಾರಿಸ್ತೀನಿ ಈಗ. ಬಾರ್ಸಿ ಒಂದಿಲ್ಲರ 4 ಬಾರ್ಸಿ ನಾನು ಕೇಳಕ್ಕಿಲ್ಲಕಂತೆ. ನೋಡು ನಿಮ್ಮ ಅಮ್ಮನ ಹೇಳ್ತಿದ್ದಾರೆ ಬಾರ್ಸು ಅಂತ. ಏನೇ ಬಂದಿರೋದು ನೀನು ದೊಡ್ಡವಾಗ? ಎಲ್ಲ ಮಕ್ಕಳು ಓದಲ್ವಾ? ಸ್ಕೂಲ್ ಕರೆಕ್ಟಾಗಿ ಬಂದ್ರೆ ತಾನೇ ಓದಕ್ಕಾಗೋದು. ಅಮಾಸೆ ಹುಣ್ಣಿಮೆಗೆ ಬಂದ್ರೆ ಇನ್ನೇನಾಗುತ್ತೆ? ನಾನು ನಿಂಗೆ ಹೇಳ್ಕೊಡ್ತೀನಿ. ಅಟ್ಲೀಸ್ಟ್ ನೀನು ಏನಾದರೂ ಮಾಡ್ಕೊ. ಇನ್ನೊಂದು ವರ್ಷ 10th ಪಾಸ್ ಮಾಡ್ಬಿಟ್ಟು ಹೊಟ್ಟೋಗಮ್ಮ. ಆಮೇಲೆ ನೀನು ಓದಕ್ಕಾರು ಹೋಗು, ಕತೆನಾರು ಮೇಯ್ಸು. SLC ಗಂಟ ಬರೆಯೋದಿಂದ ಚೆನ್ನಾಗಿ ಕುತ್ಕೊಂಡು ಓದು. ನಾವು ಹೇಳಿದ್ದೆಲ್ಲ ಕೇಳು. ಓದಕ್ಕೇನು ಕಷ್ಟ ಏನ್ರಿ? ಏನು ಮನೇಲಿ ಅಷ್ಟೊಂದು ಕೆಲಸ ಹೇಳಿದೆ ಓದಕ್ಕಾಗ್ದಿರಷ್ಟು? ಅಯ್ಯೋ ಮೇಡಮು, ಒಂದು ಕೆಲಸನೂ ಮುಡ್ಸಕ್ಕಿಲ್ಲ ನಾನು. ಉಂಡಿದ್ದು ತಟ್ಟೆನ ಹರ್ಸಕ್ಕಿಲ್ಲ ಅಂತೀನಿ. ನಾನು ಓದ್ಕೊ ಅಂತೀನಿ. ಬುಕ್ ಹಿಡ್ಕ ಕೂತ್ಕೊತಾಳೆ. ಅದು ಏನು ಮಾಡೋಳ ಕಾಣೆ. ಏನೇ ಮನೇಲಿ ಕೆಲಸ ಕೊಡಲ್ಲ ಅಂತ ಹೇಳ್ತಿದ್ದಾರಲ್ಲ, ಮತ್ತೆ ಇನ್ನೇನು ಮಾಡ್ತೀಯಾ? ಓದಕ್ಕಾಗಲ್ವಾ? ಓದಕ್ಕೆ ಏನು ಬಂದಿರೋದು ದಾಡಿ ನಿನಗೆ? ನಡಿ ಮೊದಲು ರೆಡಿ ಆಗಿ ಬಾ. ಇನ್ಮೇಲೆ ಹಿಂಗೇನೆ, ನೀನು ಬರಲ್ಲ ಅಂದ್ರೂ ಬಿಡಲ್ಲ. ನೀನು ಎಲ್ಲೇ ಇದ್ರು ನೀನು ದಿನ ಬರಲಿಲ್ಲ ಅಂದ್ರೆ ನಾನೇ ಬಂದು ಕರ್ಕೊಂಡು ಹೋಗ್ತೀನಿ. ಯಾಕೆ ಓದಕ್ಕಾಗಲ್ಲ? ಮನಸ್ಸಿಟ್ಟು ಹೋದ್ರೆ ಎಲ್ಲ ಆಗುತ್ತೆ. ಬೆಳಿಗ್ಗೆ ಬೇಗ ಎದ್ದು ಧ್ಯಾನ ಮಾಡು. ಮೆಡಿಟೇಷನ್ ಮಾಡಿದ್ರೆ ಆರೋಗ್ಯಕ್ಕೆ ಒಳ್ಳೇದು. ಬೆಳಿಗ್ಗೆ 5 ಗಂಟೆಗೆ ಎದ್ದು ಓದು, ಎಲ್ಲ ಸರಿ ಹೋಗುತ್ತೆ. ನಾವು ಮನ್ಸು ಮಾಡಿದ್ರೆ ಎಲ್ಲ ಆಗುತ್ತೆ. ನೀನೇನು ದಡ್ಡಿನಾ? ಏನೋ ಬಿಡು, ಬುದ್ಧಿ ಸರಿ ಇಲ್ಲ, ಸ್ವಲ್ಪ ಬುದ್ಧಿಮಾಂದ್ಯ ಅನ್ನೋ ಥರ ಇದೆಯಾ? ಎಲ್ಲ ಕರೆಕ್ಟಾಗಿದೆಯಾ? ಎಲ್ಲ ಬುದ್ಧಿನೂ ಇದೆ. ಮತ್ತೆ ಓದಕ್ಕೇನು? ನೀನು ಮನ್ಸು ಮಾಡ್ಬೇಕಷ್ಟೇ. ಮನ್ಸಿಟ್ಟು ಹೋದ್ರೆ ಎಲ್ಲವೂ ಆಗುತ್ತೆ. ನೀನು ಏನಾರು ಮಾಡ್ಕೋತಾಯಿ, SLC ಮುಗಿಸ್ಬಿಡು. ಅದೊಂದು ಪಾಸ್ ಮಾಡ್ಕೊಂಡು ಹೋಗು. ಆಮೇಲೆ ನಿನ್ನಿಷ್ಟ. ಆಮೇಲೂ ಕೇಳಕ್ಕೆ ಬರ್ತೀವ ನಾವು? ಏನಾದರೂ ಮಾಡ್ಕೊಳ್ಳಿ. ಒಟ್ಟಿನಲ್ಲಿ 10th ಮುಗಿಯೋವರೆಗೂ ಓದು. ಆಮೇಲೆ ಏನಾರು ಮಾಡ್ಕೊಳ್ಳಿ. ನಾನು ಅದೇ ಕಣ್ ಮೇಡಮು, ನಾನು ಅದನ್ನೇ ಹೇಳೋದವ್ರಿಗೆ. SLCನಾರು ಪಾಸ್ ಮಾಡು, ಆಮೇಲೆ ನೋಡದ ಅಂತ ಹೇಳ್ತೀನಿ. ಹಂಗೂ ನನ್ನ ಮಾತೇ ತಲೆಗೆ ಹಾಕೊಳಕ್ಕಿಲ್ಲ. ಎಲ್ಲಿ ಇವ್ರ ತಂದೆ ಎಲ್ಲಿ? ಅವರು ಸುಮ್ಮನೆ ಇದ್ದಾರಾ? ಅಯ್ಯೋ ಅವ್ರಿಗೆ ಇನ್ನೂ ಗೊತ್ತಿಲ್ಲ, ಕೆಲ್ಸಕ್ಕೆ ಹೋಗೋರೆ. ಗೊತ್ತಾದ್ರೆ ಬಿಟ್ಟಾರ ಅವರು ಸುಮ್ಮನೆ ಇರಕ್ಕಿಲ್ಲ. ಸರಿ ನಡಿಯೇ, ಬಾ ನನ್ನ ಜೊತೆನೆ. ಏನು ನಿನ್ನ ಪ್ರಾಬ್ಲಮ್ಮು ಹೇಳ ಅದೇನಾದ್ರು. ಮಿಸ್, ಅದು ನಾನು ಏನು ಓದಿದ್ರು ತಲೆಲೇ ಇರಕ್ಕಿಲ್ಲ. ಓದಕ್ಕೆ ಕೂತ್ಕೊಂಡ್ರೆ ನಿದ್ದೆ ಬರ್ತದೆ. ಏನು ಓದಕ್ಕೂ ಆಯ್ಕಿಲ್ಲ, ಏನು ತಲೆಗೆ ಅರ್ಥನೇ ಆಯ್ಕಿಲ್ಲ. ನೋಡಮ್ಮ, ನಾವು ಮನ್ಸು ಮಾಡಿದ್ರೆ ಯಾವುದು ದೊಡ್ಡದಲ್ಲ. ಆಮೇಲೆ ನಾನು ನಿನಗೆ ಸ್ಪೆಷಲ್ ಕ್ಲಾಸ್ ತಗೋತೀನಿ. ಇಲ್ಲನೂ ಅರ್ಥ ಆಗೋಂಗೆ ಇನ್ನೊಬ್ಳಿಗೆ ಹೇಳ್ಕೊಡ್ತೀನಿ. ನಾನು ಟ್ಯೂಷನ್ ಮಾಡ್ತೀನಿ. ಬೇಕಾದ್ರೆ ನನ್ನ ಹತ್ರನೇ ಜಾಯ್ನ್ ಆಗ್ಬೋದು, ಆದರೆ ದೂರ ಆಗ್ಬೋದು. ಬೇಡ ಬಿಡು, ಫ್ರೀ ಟೈಮ್ ಇದ್ದಾಗ ನಾನೇ ನಿಂಗೆ ಅರ್ಥ ಆಗೋ ಥರ ಎಲ್ಲನೂ ಹೇಳ್ಕೊಡ್ತೀನಿ. 10th ಆದರೂ ಪಾಸ್ ಮಾಡ್ಕೊ, ಸರಿನಾ? ಇಲ್ಲಾಗಿಲ್ಲ ಅನ್ನಂಗಿಲ್ಲ, ನನ್ನ ಜೊತೆ ಬರ್ತಾ ಇರ್ಬೇಕು ಇವಾಗ. ಅರ್ಥ ಆಯ್ತಾ? ಬಾ ನನ್ನ ಜೊತೆ ಹೋಗು. ಮೇಡಮೇ ಮನೆ ಬಾಕ್ಲಿಗೆ ಬಂದವರೆ ಕರೆಯೋಕ್ಕೆ. ಫಸ್ಟ್ ಹೇಳ್ತೇಲ್ವಾ ಮೇಡಮು, ಅವಳಿಗೆ ಬರೀಕಿಲ್ಲ ಅಂತ ಬೈಬೇಡಿ, ಹೊಡಿಬೇಡಿ. ಅಯ್ಯೋ ಯಾರಮ್ಮ, ಯಾರು ಹೊಡಿತಾರೆ ಅಷ್ಟೊಂದು? ಆ ಥರ ಏನಿಲ್ಲ, ನೀವು ಮಾಡೋದಕ್ಕೆ ಬೈಯೋದು. ಸರಿ ಆಯಿತು, ನಿಮ್ಗೇನು ಬೈಯಲ್ಲ, ಏನು ಹೊಡಿಯಲ್ಲ. ನಾನು ನಿಂಗೆ ಹೇಳ್ಕೊಡ್ತೀನಿ, ಓಕೆನಾ? ಅಷ್ಟು ಹೇಳ್ತಾರಲ್ಲ, ಹೋಗು ಓದ್ಕೊ. ಇಲ್ಲೇ ಒಂದು ಹುಡುಗಿ ಅದೇ ಮೇಡಮು, ಟ್ಯೂಷನ್ ಮಾಡ್ತದೆ. ನಾಳೆಯಿಂದ ಅಲ್ಲಿಗೆ ಸೇರಿಸ್ತೀನಿ. ಹಾಂ, ಇಲ್ಲೂ ಸೇರಿಸಿ. ಆದಷ್ಟು ನಾನು ಹೇಳ್ಕೊಡ್ತೀನಿ. ಇನ್ನೇನು ಮತ್ತೆ, ಹೋಗೆ ಬಾ. ಹೋಗು, ಮುಖ ಗೀಕನ್ನು ತೊಳೆದಿಲ್ವೇನೋ? ಮುಖ ತೊಳ್ಕೊ ಬಾ, ಇಲ್ಲೇ ಇರ್ತೀನಿ. ಇವತ್ತು ನನ್ನ ಜೊತೆಲೇ ಕರ್ಕೋಗೋದು. ನೀನು ಯಾವತ್ತು ಬಂದಿಲ್ಲ ಅಂದ್ರೆ ನಾನೇ ಬಂದು ಕರ್ಕೋಗ್ತೀನಿ. ಏನಾದರೂ ತುಂಬ ಅರ್ಜೆಂಟು ಎಮರ್ಜೆನ್ಸಿ ಇದ್ದರೆ ಮಾತ್ರ ಅಮ್ಮ ನೀವೇ ಬಂದು ಇನ್ಫಾರ್ಮ್ ಮಾಡ್ಬೇಕು ನಮಗೆ. ನೀವೇ ರಜೆ ಕೇಳಿದ್ರೆ ಮಾತ್ರ ಬಿಡೋದು ನಾನು. ಇನ್ನೊಂದ್ಸತಿ ಇದೆಲ್ಲ ರಿಪೀಟ್ ಆಗಬಾರ್ದು. ಅರ್ಥ ಆಯ್ತಾ? ಹ್ಞೂ ಮೇಡಮ್, ಆಯಿತು. ಏನಾರಿದ್ರೆ ನಾನೇ ಬಂದು ಸ್ಕೂಲ್ ತಕ್ಕೆ ರಜೆ ಕೇಳ್ಕೊಬತ್ತೀನಿ ಕರ್ಕೊಂಡು. ಹೋಗು ಬಂಗಾರಿ, ಹೋಗಿ ರೆಡಿಯಾಗಿ ಹೋಗು. ಏನು ಮುಖ ನೋಡ್ತಿದ್ಯಾ? ನೀನು ಕರ್ಕೊಂಡು ಹೋಗಂಟ ಬಿಡಲ್ಲ ನಾನು ಇವತ್ತು. ನಾನು ಬರಲ್ಲ ಅಂದರೆ ಯಾಕೆ ಹಿಂಗೆ ಆಡ್ತಾರೆ ಇವರು? ಓದಕ್ಕೆ ಇಷ್ಟ ಅಲ್ಲ, ಮನೆಗೆ ಬಂದವರೆಲ್ಲ ಕರ್ಕೊಂಡು ಹೋಗಕ್ಕೆ. ಬೇಗ ರೆಡಿಯಾಗಿ ಬಾ, ಬೇಗ. ಹೆಂಗು ಮೇಡಮು, ಹೆಂಗಾದ್ರೂ ಮಾಡಿ ನನ್ನ ಮಗಳು SLC ಪಾಸ್ ಆಗಂಗೆ ಮಾಡಿಬಿಡಿ. ಮೇಲೆ ಕಾಲೇಜ್ ಮೆಟ್ಲಾರು ಹತ್ಲಿ. ನಾವು ಅದನ್ನೆಲ್ಲಮ್ಮ ಮಾಡೋದು. ಎಲ್ಲ ಮಕ್ಕಳು ಚೆನ್ನಾಗಿ ಓದಬೇಕು ಅಂತಲೇ ತಾನೇ ನಾವು ಕಷ್ಟಪಟ್ಟು ಪ್ರಯತ್ನ ಪಡೋದು. ಓದಕ್ಕೆ ಯಾಕೆ ಹಿಂಗೆ ಆಡ್ತಾರೋ ಮಕ್ಕಳು? ಯಪ್ಪ, ಒಬ್ಳೇನಾ ಓದಕ್ಕೆ ಬರ್ದೇ ಇರೋಳು? ಇನ್ನೂ ಕ್ಲಾಸಲ್ಲಿ ತುಂಬ ಜನ ಇದ್ದಾರೆ, ಅವರೆಲ್ಲ ಹಿಂಗೆ ಆಡ್ತಾರಾ? ನಿಮ್ಮ ಮಗಳು ಮಾತ್ರ ಹಿಂಗೆ ಕಣಪ್ಪ. ಹೋಗ್ಲಿ ಬಿಡಿ, ಬರ್ತಾಳೆ. ಡೈಲಿ ನಾನೇ ಕಳಿಸ್ತೀನಿ. ಉಳಿಸ್ಕೋಬೇಡಿ, ಅವಳು ಹಂಗಂತಾಳೆ ಹಿಂಗಂತಾಳೆ ಅಳ್ತಾಳೆ ಪಳ್ತಾಳೆ ಅಂತ. ನನಗೊಂದು ಫೋನ್ ಮಾಡಿ. ಹ್ಞೂ ಆಯ್ತು. ರೆಡಿ ಆಯ್ತಾ? ಹ್ಞೂ ಸರಿ, ಬಾ. ಬೈಕಿಲ್ಲ ಅಂದ್ರೆ ಅವಳೇ ಅಂತ ಹೇಳ್ಬಿಟ್ಟೆ ಅಲ್ವಾ? ಹೋಗಂಗೆ ಅನ್ಬೇಡ್ದು. ಓದಾಗ ಯಾಕೆ ಹಿಂಗೆ ಮಾಡಿ? ಹೋಗು, ಮೇಡಮ್ ಬಂದವ್ರೆ. ಬರ್ತಿದ್ಯಾ? ಏನು ಮಾಡ್ತಿದ್ಯಾ? ಹೋಗು, ಬೈತಾರೆ. ಜಾಪಾನ, ಮೇಡಮ್ ಹೇಳ್ದಂಗೆ ಕೇಳು. ಓಲೆ ಮಾತಾಡ್ಸ್ಬಿಡ ನೀನು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.